ತುಂಬ ದಿನ ಆದಮೇಲೆ ಲಾರಿ ಓಡಿಸ್ತಾ ಇದ್ದೀನಿ ನಾನು. ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಬೆಳಗ್ಗೆ ಸೋಮವಾರ, ಅದಕ್ಕೆ ಬೇಗ ರೆಡಿಯಾಗಿಬಿಟ್ಟು ಹೊರಡೋಣ ಇವತ್ತು ಸೋಮವಾರ, ಯಾವುದಾದ್ರು ಒಂದು ಬೋಣಿನಾದ್ರು ಆಗಲಿ, ವಾರ ಎಲ್ಲ ಒಳ್ಳೆ ಬಾಡಿಗೆ ಹೊಡಿಬೋದು ಅಂತ ಹೇಳ್ಬಿಟ್ಟು ಜೋಶಲ್ಲಿ ಹೊರಟೆ. ನಮ್ಮ ಅಪ್ಪನೂ ಅಷ್ಟೇ ಮುಂದೆ ನಿಂತಿದ್ರು, ಅವ್ರು ಓಡಬೇಕು, ಅವರಿಂದ ನಾನು ನೋಡಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು. ನಮ್ಮ ಅಪ್ಪ ಬಂದುಬಿಟ್ಟು ಗಾಡಿ ತಗೊಂಡು ಸೀದಾ ಹೊರಟರು ಬೋಣಿ ಆಗಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಮ್ಮ ಅಪ್ಪನಿಂದನೇ ಹೊರಟೋನೆ ಸೀದಾ ಕಂಪ್ನಿ ಕಡೆಗೆ ಪಯಣ ಬೆಳೆಸ್ತಿದ್ದಂಗೆ ಅಪ್ಪ ಲೋಡ್ ಐತೆ ಹಾಕು ಅಂತಂದರು. ನನಗಂತೂ ಕೇಳಿ ತುಂಬ ಖುಷಿಯಾಗೋಯಿತು. ಸರಿ ಆಯಿತು, ಗಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ರಿವರ್ಸ್ ಹೊಡೆದು ಗಾಡಿನ ಲೋಡಿಂಗ್ ಪಾಯಿಂಟ್ಗೆ ಹಾಕ್ತೆ. ಅಷ್ಟರಲ್ಲಿ ನನ್ನ ತಮ್ಮಂದು ಲೋಡ್ ಆಯ್ತಾಯಿತ್ತು. ಸರಿ ಲೋಡ್ ಆಗಲಿ, ಅಷ್ಟೊತ್ತಕ್ಕೆ ಏನು ಮಾಡೋಣ, ಆಚೆ ವೆಯ್ಟ್ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಪಾಪ ಈ ಲಾರಿ ಡ್ರೈವರ್ಗೆ ಫುಲ್ಲು ಹುಷಾರಿಲ್ದಿರೋ ಸುಸ್ತಾಗ್ಬಿಟ್ಟಿದ್ರು ಪಾಪ. ಯಾರೂ ಇರಲಿಲ್ಲ. ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಸ್ವಲ್ಪ ಗಾಡಿನ ರಿವರ್ಸ್ ಪಾಯಿಂಟ್ ಲೋಡಿಂಗ್ ಪಾಯಿಂಟ್ಗೆ ಹಾಕಬೇಕಿತ್ತು. ಅದಕ್ಕೇ ನಾನೇ ತಗೊಂಡು ಲೋಡಿಂಗ್ ಪಾಯಿಂಟ್ಗೆ ಹಾಕ್ತಾಯಿದ್ದೆ. ಈ ಡ್ರೈವರ್ ಹೆಂಗಪ್ಪ ಜೀವನ ಅಂದರೆ, ಹೊರಗಡೆ ಬಂದರೆ ಯಾರಿಗೂ ಹೇಳಂಗಿಲ್ಲ, ಯಾರಿಗೂ ಬಿಡೋಂಗಿಲ್ಲ. ಪಾಪ ಫುಲ್ಲು ತುಂಬ ಸುಸ್ತಾಗಿ ಹೋಗಿದ್ರು. ನನಗೆ ನೋಡಿ ಬೇಜಾರಾಗ್ಬಿಡ್ತು. ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೋಗಿ ಅವ್ರ ಓನರ್ಗೆಲ್ಲ ಫೋನ್ ಮಾಡಿ ಹೇಳಿ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು, ಮತ್ತು ಗಾಡಿ ಹಾಕೋರು ಯಾರು ಇರಲಿಲ್ಲ. ಅದಕ್ಕೆ ನಾನೇ ಹಾಕ್ತಾಯಿದ್ದೆ ಚೂರು. ನಾವು ಡ್ರೈವರ್ಗೆ ಹೆಲ್ಪ್ ಮಾಡ್ತೀರಿ, ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಹೊರಟವನೇ ಅನ್ಲೋಡ್ ಪಾಯಿಂಟ್ಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಕಂಪ್ನಿ ಕಡೆಗೆ ಪಯಣ ಬೆಳೆಸ್ದೆ. ಕಂಪ್ನಿ ಕಡೆಗೆ ಹೋಗ್ಬಿಟ್ಟು ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಯಾವ್ದಾದ್ರು ಲೋಡ್ ಮಾಡಿರಿ ಅಂತ ಹೇಳ್ಬಿಟ್ಟು ಸೀದಾ ಬಂದವನೇ. ನನ್ನ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ಅದಕ್ಕೆ ಪೆಟ್ರೋಲ್ಸು ಮನೆ ಕಡೆಗೆ ಕೊಟ್ಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.